ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಶಿ ವ್ಲಾಗ್ಸ್ ರುಚಿ ರಂಗೋಲಿ. ಇಲ್ಲಿ ನಾನು ಶೇಂಗಾ ತಗೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ಪಾಕನೂ ಮಾಡಿದೆ. ಈಸಿಯಾಗಿ ಯಾರು ಬೇಕಾದರೂ ಮಾಡೋಷ್ಟು ಈಸಿಯಾಗಿ ಒಂದು ಶೇಂಗಾ ಉಂಡೆನ ಮಾಡೋಣ. ಶ್ರಾವಣ ಮಾಸ ಅಲ್ವಾ, ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ಈ ಕಪ್ಪಲ್ಲಿ ಶೇಂಗಾ ತಗೊಂಡಿದ್ದೀನಿ. ಇದನ್ನು ನಾವು ಫಸ್ಟು ಹುರ್ಕೋಬೇಕು. ಇಲ್ಲಿ ಒಂದು ಹಂಚಿಟ್ಟಿದ್ದೀನಿ. ಹಂಚನ್ನ ಸಣ್ಣ ಉರಿಗೆ ಇಟ್ಕೊಂಡು ಇವನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಹುರಿದು ಎಷ್ಟಾಗುತ್ತೋ ಅಷ್ಟು ಲೈಟಾಗಿ ಸಿಪ್ಪೆ ತಕ್ಕೊಳ್ಳೋಣ ಫ್ರೆಂಡ್ಸ್. ಇದ್ರ ಜೊತೆಗೆ 1 ಸ್ಪೂನಷ್ಟು ಕಪ್ಪು ಎಳ್ಳಾದರೂ ಸರಿ, ಬಿಳಿ ಎಳ್ಳಾದರೂ ಸರಿ, ಯಾವುದಾದ್ರೂ ಒಂದು ಎಳ್ಳನ್ನ 1 ಸ್ಪೂನಷ್ಟು ಹುರಿದೆತ್ತಿಟ್ಕೊಳ್ಳಿ. ನಾನು ಇದನ್ನು ಹುರಿದು ಸ್ವಲ್ಪ ಸಿಪ್ಪೆ ತಕ್ಕೊತೀನಿ ಫ್ರೆಂಡ್ಸ್. ಈಗ ಶೇಂಗಾನ ನೋಡಿ ಚೆನ್ನಾಗಿ ಹುರ್ಕೊಂಡು ಒಂದು ಅರ್ಧದಷ್ಟು, ಎಷ್ಟಾಗಿಲ್ಲ ಬಿಸಿ ಇದೆ, ನಾನೊಂದು ಅರ್ಧ ಸಿಪ್ಪೆ ತಕ್ಕೊಂಡಿದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಿಗೆ 3/4 ಕಪ್ಪಿಗಿಂತ ಸ್ವಲ್ಪ ಕಮ್ಮಿಯಷ್ಟು ಬೆಲ್ಲ ತಗೊಳ್ಳಿ. ಇದು ಕ್ಲೀನಾಗಿರುತ್ತೆ, ಇದರಲ್ಲಿ ಕಲ್ಲೇನೂ ಇರಲ್ಲ. ಅದರಿಂದ ನೀವು ಇದನ್ನು ಹೆಚ್ಕೊಂಡು ನೀಟಾಗಿ ಈ ಥರ ಎರ್ಕೊಂಡು ಆ ಕಪ್ಪಿನಷ್ಟು ಅಳತೆಯ ಬೆಲ್ಲನ ಸಿದ್ಧ ಮಾಡ್ಕೊಳ್ಳೋಣ. ಈ ಥರ ಹೆಚ್ಕೊಳ್ಳೋಣ. ಇದು ಅಷ್ಟೊಂದು ಗಟ್ಟಿ ಏನಿರಲ್ಲ, ಬೆಲ್ಲ ಈಸಿಯಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ಬರುತ್ತೆ ಫ್ರೆಂಡ್ಸ್. ಈ ಥರ ಎರ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಎರ್ಕೊತೀನಿ ಈಸಿಯಾಗಿ. ಈ ಥರ ಮಾಡ್ತಾಯಿದ್ರೆ ಸಾಕು, ಅದು ಹಾಗೆ ಪುಡಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದು ಗಲೀಜಿರೋದಿಲ್ಲ. ಆದ್ದರಿಂದ ಆದಷ್ಟು ಈ ಥರ ಬೆಲ್ಲನ ತಗೊಳ್ಳಿ. ಆವಾಗ ಪಾಕ ಯಾವ ಲೆವೆಲಿಗೆ ಪಾಕ ಮಾಡ್ಕೋಬೇಕು ಅದೆಲ್ಲ ಬರದೇ ಇರೋರು, ಈ ಹೊಸದಾಗಿ ಉಂಡೆ ಮಾಡ್ತಾ ಇರೋರಿಗೆ ಕಷ್ಟ ಆಗೋದಿಲ್ಲ, ಚೆನ್ನಾಗೂ ಇರುತ್ತೆ. ಮನೆಯವರೆಲ್ಲರೂ ಇಷ್ಟಪಡ್ತಾರೆ. ಮತ್ತು ಈಗ ಎಲ್ಲರಿಗೂ ಟೈಮ್ ಇರಲ್ಲಲ್ಲ, ಈ ಥರ ಮಾಡ್ಕೊಳ್ಳೋದ್ರಿಂದ ಉಂಡೆ ಮಾಡೋದು ಬೇಗ ಆಗುತ್ತೆ. ಈ ಥರ ಇದನ್ನು ತಗೊಂಡು ಅಳತೆ ಮಾಡಿ ಇಷ್ಟು ತೊಗೊಂಡ್ರೆ ಸಾಕು, 3/4 ಕಪ್ ಆಗುತ್ತೆ. ಇನ್ನೂ ಇಷ್ಟೇ ತೊಗೊಂಡು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮತ್ತೆ 1 ಕಪ್ಪು ಇಷ್ಟು ಬೆಲ್ಲನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಈ ಮಾಡ್ಕೊಂಡಿರೋ ಶೇಂಗಾನ ನಾವು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರಿಯಾಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ, ಅಂದರೆ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಪೌಡರ್ ಆದಮೇಲೆ ನೋಡಿ, ಈ ಥರ ಕೋರ್ಸಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಮಾಡ್ಕೋಬೇಡಿ. ಈ ಥರ ಆದಮೇಲೆ ನಾವು ಹೇಳಿದ್ವಲ್ಲ, 1 ಕಪ್ಪಿಗೆ 3/4 ಕಪ್ ಬೆಲ್ಲ. ಈ ಕ್ಲೀನಾಗಿರೋ ಬೆಲ್ಲನ ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಇದನ್ನು ಮತ್ತೆ ಗ್ರೈಂಡ್ ಮಾಡೋಣ ಫ್ರೆಂಡ್ಸ್. ಈಗ ನಾವು ಮಾಡ್ಕೊಂಡಿರೋಂಥ ಮಿಕ್ಸಿಲಿ ಆಗಿರೋಂಥ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಂಚಲ್ಲಿ ಹುರಿದಿರೋಂಥ ಎಳ್ಳನ್ನು ಹಾಕೋಣ, ರುಚಿ ಚೆನ್ನಾಗಿರುತ್ತೆ. ಮತ್ತು ಉಳಿದ ಶೇಂಗಾಕ್ಕೆ ಬೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದೊಂದು ಶೇಂಗಾ ಉಳಿದಿದ್ರೂ ಪರವಾಗಿಲ್ಲ, ತಿನ್ಬೇಕಾದ್ರೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಚೆನ್ನಾಗಿ, ಇದಕ್ಕೆ ನಾನು ಏಲಕ್ಕಿನೂ ಹಾಕಿದ್ದೀನಿ. ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಬೆಲ್ಲ ಎಲ್ಲ ಕಡೆ ಹೊಂದ್ಕೊಳ್ಳಿ. ಸ್ವಲ್ಪ ಇದನ್ನು ಫ್ರೆಂಡ್ಸ್ 2 ಕೈಯಿಂದ ಸ್ವಲ್ಪ ಉಜ್ರಿ. ಬೆಲ್ಲ ಮತ್ತು ಶೇಂಗಾ ಹೊಂದ್ಕೊಳ್ಳಿ. ಯಾವಾಗ ಇದು ಬೆಚ್ಚಗಿದೆ ಅಲ್ವಾ, ಇನ್ನು ಶೇಂಗಾ ಬಿಸಿನೇ ಇದೆ, ನಾವು ಹಿಂಗೆ ಮಾಡ್ತಾಯಿದ್ರೆ ಬೆಲ್ಲ ಶೇಂಗಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ಸಂಜೆ ಕಾಲೇಜು ಸ್ಕೂಲಿಂದ ಬಂದ ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಸಾಕಾಗುತ್ತೆ. ನೀವು ಹಿಂಗೆ ತಿಕ್ತಾ 4 ಸರಿ ಚೆನ್ನಾಗೆ ತಿಕ್ಕಿದ್ರೆ ಹೆಲ್ದಿಯಾಗಿರೋಂಥ ಶೇಂಗಾ ಉಂಡೆ ಕಟ್ಟೋಕ್ಕೆ ಬರುತ್ತೆ. ನೋಡಿ, ಎಷ್ಟು ದಪ್ಪ ಬೇಕೋ ನಿಮಗೆ ಅಷ್ಟು ದಪ್ಪ ಇಟ್ಕೊಂಡು
ಉಂಡೆ ಆದವು. ಈ ಥರನೇ ಎಲ್ಲ ಉಂಡೆನೂ ಕಟ್ಕೋಬೋದು ಫ್ರೆಂಡ್ಸ್. ಪಾಕ ಬೇಕು ಅಂತಿಲ್ಲ, ರುಚಿಯಾಗಿ ಚೆನ್ನಾಗಾಗುತ್ತೆ ಉಂಡೆಗಳು. ಸ್ವಲ್ಪ ತಿಕ್ಕೊಳ್ರಿ, ಇದನ್ನು ತಿಕ್ಕಿದ್ರೆ ಸಾಕು ನಿಮಗೆ ಉಂಡೆ ಕನ್ಸಿಸ್ಟೆನ್ಸಿ ಬಂದುಬಿಡತ್ತೆ. ಶೇಂಗಾದಲ್ಲಿ ಎಣ್ಣೆ ಇರುತ್ತೆ ಅಲ್ವಾ. ಹೀಗೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿದ್ರೆ ಆಯಿತು. ಎರಡು ಸಾಮಗ್ರಿಗಳನ್ನ ಸ್ವಲ್ಪ ಎಳ್ಳನ್ನ ಸೇರಿಸಿದ್ರೆ ಸಾಕು, ರುಚಿಯಾದ ಶೇಂಗಾ ಉಂಡೆ ರೆಡಿ. ಓಕೆ ಫ್ರೆಂಡ್ಸ್, ಎಲ್ಲನೂ ಕಟ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾಕ ಮಾಡ್ದೇನೆ ರುಚಿಯಾದ ಶೇಂಗಾ ಉಂಡೆ ಯಾವ ಥರ ಮಾಡೋದು ಅಂತ ನೀವು ಟ್ರೈ ಮಾಡಿ. ಯಾರೆಲ್ಲ ನ್ಯೂ ಕಮರ್ಸ್ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.